ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಬೆಂಗಳೂರು ನೆಲದಲ್ಲಿ ಸುರಂಗ ಮಾಡಬೇಕು ಅನ್ನೋದು ಕನಕಪುರ ಕಲಿಯ ಕನಸು. ಅತ್ತ ಬಿಜೆಪಿ ನಾಯಕರು ಆ ಕನಸನ್ನ ಭಗ್ನಗೊಳಿಸುವ ಮಾತುಗಳನ್ನು ಆಡ್ತಿದ್ದಾರೆ. ದಿನೇ ದಿನೇ ಈ ಟನಲ್ ಫೈಟ್ ರಾಜಕೀಯ ಟರ್ನ್ ಅನ್ನ ತೆಗೆದುಕೊಳ್ತಾ ಇದೆ. ಇವತ್ತು ಬೆಂಗಳೂರು ರಕ್ಷಿಸಿ ಟನಲ್ ನಿಲ್ಲಿಸಿ ಅಭಿಯಾನ ಮಾಡಿದಂತಹ ಬಿಜೆಪಿ ಟೀಮ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ಅದಕ್ಕೆ ಇದೊಂದು ವಿಐಪಿ ಪ್ರಾಜೆಕ್ಟ್ ಬಂದ ಮೇಲೆ ಅದನ್ನ ಮುಂದಿನ ಸರ್ಕಾರ ಮಾಡಿಲ್ಲ ಅಂದ್ರೆ ಅದನ್ನ ಎಲ್ಲಿ ಯಾರನ್ನ ಗುಜರಿಗೆ ಹಾಕ್ಬೇಕು, ನಮ್ಮ ಸಾಬರ ಅಂಗಡಿಗಳಿಗೆಲ್ಲ ಗುಜರಿಗೆ ಹಾಕ್ಬೇಕಷ್ಟೇ. ಕಂಪ್ಲೀಟ್ ಆಗಿ ದಿವಾಳಿ ಎಬ್ಸೋದಿಕ್ಕಿರುವಂತ ಇನ್ನೊಂದು ಯೋಜನೆ. ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಟನಲ್ ರಸ್ತೆ ವಿಚಾರ, ಡಿಸಿಎಂ ಡಿಕೆಶಿ ವರ್ಸಸ್ ಬಿಜೆಪಿ ನಾಯಕರು. ಬಿಜೆಪಿಯಿಂದ ಬೆಂಗಳೂರು ರಕ್ಷಿಸಿ ಟನಲ್ ನಿಲ್ಲಿಸಿ ಅಭಿಯಾನ. ಬಿಜೆಪಿಯವರದ್ದು ಒಂದೇ ಮಾತು, ಈ ಟನಲ್ನಿಂದ ಯಾವುದೇ ಉಪಯೋಗ ಇಲ್ಲ, ಪರಿಸರ ಹಾಳು ಮಾಡುತ್ತೆ ಅನ್ನೋದು. ಅತ್ತ ಡಿಕೆಶಿಯದ್ದು ಟನಲ್ ಮಾಡಬೇಕು, ಟ್ರಾಫಿಕ್ಗೆ ಇದೆ ರಾಮಬಾಣ ಅನ್ನೋ ಹಠ. ಈ ಹಗ್ಗ ಜಗ್ಗಾಟದ ಮಧ್ಯೆ ಇವತ್ತು ವಿಪಕ್ಷ ನಾಯಕ ಅಶೋಕ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದಾರೆ. ಬೆಂಗಳೂರು ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಘೋಷಣೆ ಅಡಿಯಲ್ಲಿ ಅಭಿಯಾನ ಮಾಡಲಾಯಿತು. ಜೊತೆಗೆ ಲಾಲ್ಬಾಗ್ ವಾಕರ್ಸ್ ಜೊತೆ ಸಂವಾದ ಹಾಗೂ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ರು. ವರ್ಲ್ಡ್ ಕಾಸ್ಟ್ಲಿ ರೋಡ್, 1 ಕಿಲೋಮೀಟರ್ ಸುರಂಗ ಬಿಟ್ಟು ಮೆಟ್ರೋ ಮಾಡಿ. ಈ ಟನಲ್ ಕೇವಲ ವಿಐಪಿಗಳಿಗಾಗಿ ಅಷ್ಟೇ, ಆರ್ ಅಶೋಕ್ ಆಕ್ರೋಶ. ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗಿಯಾಗಿದ್ದ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಮಂಗಳಯಾನಕ್ಕಿಂತಲೂ ಕಾಸ್ಟ್ಲಿ ಇದು, 1 ಕಿಲೋಮೀಟರ್ ಟನಲ್ ಬಿಟ್ಟು 5 ಕಿಲೋಮೀಟರ್ ಮೆಟ್ರೋ ಮಾರ್ಗ ಮಾಡಬಹುದು ಎಂದು ಸಲಹೆ ಕೊಟ್ರು. ವಿಐಪಿ ಪ್ರಾಜೆಕ್ಟ್ ಬೆಂಗಳೂರಿನ ಆರ್ಥಿಕ ವ್ಯವಸ್ಥೆಯನ್ನ ಪಾತಾಳಕ್ಕೆ ಕಳಿಸುವಂತ ಈ ಸುರಂಗ ಯೋಜನೆ ಇದು. ಅದೇ ಸರ್ಕಾರ ಇವತ್ತು ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ. ಇವತ್ತು ಬಂದ ಮೇಲೆ ಅದನ್ನ ಮುಂದಿನ ಸರ್ಕಾರ ಮಾಡಿಲ್ಲ ಅಂದ್ರೆ ಅದನ್ನ ಎಲ್ಲಿ ಯಾರನ್ನ ಗುಜರಿಗೆ ಹಾಕ್ಬೇಕು, ನಮ್ಮ ಸಾಬರ ಅಂಗಡಿಗಳಿಗೆಲ್ಲ ಗುಜರಿಗೆ ಹಾಕ್ಬೇಕಷ್ಟೆ. ನೀವು 5 ಕಿಲೋಮೀಟರ್ ನೀವು ಮೆಟ್ರೋ ಮಾಡ್ಬೋದು. ಈ ಸುರಂಗದಲ್ಲಿ ಹೋಗುವಂಥದ್ದು ನೀವು 1800 ವೆಹಿಕಲ್ ಪರ್ ಅವರ್. ಮೆಟ್ರೋದಲ್ಲಿ ಎಷ್ಟು ಹೋಗ್ತಾರೆ ನಿಮಗೆ? 60,000 ಜನ. ಬೆಂಗಳೂರಿನಲ್ಲಿ 12% ಜನರ ಬಳಿ ಮಾತ್ರವೇ ಕಾರ್ ಇರೋದು. ನಾವು ವಿರೋಧ ಮಾಡೇ ಮಾಡ್ತೀವಿ ಎಂದ ಸಂಸದ ಸೂರ್ಯ. ಈ ಟನಲ್ ಸುದ್ದಿ ಕೇಳಿ ಬಂದಾಗ್ನಿಂದಲೂ ಮೊದಲು ವಿರೋಧಿಸಿದ್ದೆ ಸಂಸದ ತೇಜಸ್ವಿ ಸೂರ್ಯ. ಈ ಬಗ್ಗೆ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಚರ್ಚೆ ಮಾಡಿದ್ರು. ಅದು ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಯಿತೇ ಹೊರತು ಮತ್ತೇನಾಗ್ಲಿಲ್ಲ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ಬೆಂಗಳೂರಿನಲ್ಲಿ 12% ಜನರ ಬಳಿ ಮಾತ್ರವೇ ಕಾರ್ ಇರೋದು, ಉಳಿದವರು ಏನ್ ಮಾಡ್ಬೇಕು ಎಂದು ಕಿಡಿಕಾರಿದ್ರು. ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂಥ ಯೋಜನೆ ಇದು. ಇದನ್ನ ನಾವು ಮೊದಲನೇ ದಿವಸದಿಂದ ಈಗಾಗಲೇ ಒಂದು 4 ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು 12% ಜನ. ಆ 12% ಜನ ಉಪಯೋಗ ಆಗುವಂಥ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸೋಕ್ಕಾಗುವಂಥ ಒಂದು ವಿಐಪಿ ಕಾರಿಡಾರನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದೆ. ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ, ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕು ಅಂತಾರೆ, ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕು ಅಂತಾರೆ. ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ. ಒಂಥರ ನಾಗರಾವಿನ ಹೆಡೆ ಇದ್ದಂಗಿದು. ಬೆಂಗಳೂರನ್ನ ಮತ್ತು ರಾಜ್ಯ ಸರ್ಕಾರವನ್ನು ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ದಿವಾಳಿ ಎಬ್ಸೋದಿಕ್ಕಿರುವಂಥ ಇನ್ನೊಂದು ಯೋಜನೆ ಇದೆ. ಲಾಲ್ಬಾಗ್ ಹಾಳು ಮಾಡೋದಕ್ಕೆ ನಾನು ಮೂರ್ಖ ಅಲ್ಲ. ಬಿಜೆಪಿ ನಾಯಕರ ಪ್ರತಿಭಟನೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ.
ಇನ್ನು ಬಿಜೆಪಿ ನಾಯಕರು ಮಾಡಿದ ಪ್ರತಿಭಟನೆ ಬಗ್ಗೆ ರಿಯಾಕ್ಟ್ ಮಾಡಿದ ಡಿಸಿಎಂ ಡಿಕೆಶಿ, ಲಾಲ್ಬಾಗ್ ಇತಿಹಾಸ ನನಗೂ ಗೊತ್ತಿದೆ, ನಾನೇನ್ ಮೂರ್ಖ ಅಲ್ಲ, ಇದು ನನ್ನ ಆಸ್ತಿ ಅಲ್ಲ, ಸಾರ್ವಜನಿಕರಿಗಾಗಿ ಮಾಡ್ತಿರೋ ಯೋಜನೆ ಇದು, ಎಲ್ಲ ಗೊತ್ತಿದೆ ಎಂದ್ರು. ಅಷ್ಟೇ, ತೇಜಸ್ವಿ ಸೂರ್ಯ ಬಗ್ಗೆಯೂ ಪ್ರತಿಕ್ರಿಯೆ ಕೊಟ್ರು. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಅವ್ನು ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದೆ. ಅದೇನೋ RTPS ಇದನ್ನ ಮಾಡ್ಬೇಕಂತೆ, ಅದೇ ನಾವು BRTS. ಏನಂತ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡಕ್ಕೆ? ಏನೇ ಹೇಳಿ, ಟನಲ್ ಕಾಮಗಾರಿ ಆರಂಭ ಆಗೋಕ್ಕೂ ಮುಂಚೆನೆ ಶುರುವಾಗಿರೋ ಈ ಫೈಟ್ ದಿನೇ ದಿನೇ ಹೊಸ ಟ್ವಿಸ್ಟ್ ಪಡೆದುಕೊಳ್ತಿದೆ. ಟನಲ್ ಅನ್ನೋದು ಕೇವಲ ಶ್ರೀಮಂತರಿಗಾಗಿ ಅಷ್ಟೇ ಅಂತ ಬಿಜೆಪಿ ಹೇಳ್ತಿದ್ರೆ, ಅತ್ತ ಡಿಸಿಎಂ ಸಮಿತಿಗೆ ಬನ್ನಿ ಅಂತ ಇನ್ವೈಟ್ ಕೊಟ್ಟಿದ್ದಾರೆ. ಮುಂದೆ ಈ ಫೈಟ್ ಅದ್ಯಾವ ಹಂತಕ್ಕೆ ಹೋಗುತ್ತೋ ನೋಡೋಣ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.